ಸರ್ ನಮಸ್ತೆ, ನನ್ನ ಹೆಸರು ಕೃಷ್ಣಾನ ಶೆಟ್ಟಿ ಅಂತ. ನಿಮಗೆ ಸನಾತನ ಧರ್ಮದ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಯಾವುದ್ರ ಬಗ್ಗೆನೂ ನಂಬಿಕೆ ನೀವು ಹುಟ್ಟಿ ಬೆಳೆದಿದ್ದೆ ಸನಾತನ ಧರ್ಮದಲ್ಲ ಸ್ವಾಮಿ. ಯಾರು ಹೇಳಿದ್ದು? ನೀವು ಇಲ್ಲ. ಮತ್ತೆ ಯಾವ ಧರ್ಮದಲ್ಲಿ? ನಮ್ಮ ಅಪ್ಪ ಅಮ್ಮನ ನೀವು ಹುಟ್ಟಿ ಬೆಳೆದ ಸನಾತನ ಧರ್ಮ, ನೀವು ದೇಶಾದ್ಯಂತ ಹೆಸರು ಮಾಡಿ ಇಲ್ಲ ಅಂತಿದ್ದೀನಿ ನಾನು. ಯಾಕಿಲ್ಲ? ಮತ್ತೆ ಯಾವ್ದು? ಅಷ್ಟೇ. ನೀವು ಸನಾತನ ಧರ್ಮದ ಬಗ್ಗೆ ಅವಹೇಳನ ಮಾಡ್ತೀರಾ, ಟ್ವಿಟರ್ ಮಾಡ್ತೀರಾ. ನೀವು ಬೇರೆ ಧರ್ಮದ ಬಗ್ಗೆ ಯಾವಾಗ ಮಾಡಿದ್ರಿ? ಯಾವಾಗ? ನಿನ್ನೆ ಒಬ್ಬ ಮಂತ್ರಿಯ ಮಗ, ಸಿಎಂ ಮಗ, ನಾನು ಹೇಳ್ತೀನಿ ಕೇಳ್ಕೊಳ್ಳಿ ಸರ್, ಅವನು ಸಿಎಂ ಮಗ ನೀವು ನನಗೆ ಹೇಳಿ ಸನಾತನ ಧರ್ಮವನ್ನ ನಾಶ ಮಾಡ್ಬೇಕಂತ ಹೇಳ್ತಾನೆ. ಯಾವತ್ತಾದ್ರೂ ಟ್ವಿಟ್ಟರ್ ಮಾಡಿ ಹೇಳಿದ್ರೆ ಅವನಿಗೆ ಖಂಡನೆ ಮಾಡಿದ್ರ? ಖಂಡನೆ ಮಾಡಿ. ನೀವು ಹೇಳ್ತಾ ಇದೀರಲ್ಲ, ನಿಮಗೆ ಸನಾತನ ಧರ್ಮ ಮಾತ್ರ ಸಿಗೋದು. ನಾನು ಸನಾತನ ಧರ್ಮ ಬಗ್ಗೆ ಎಲ್ಲ ಮಾಡಿದಾರೆ, ಅದನ್ನ ಮೊದಲು ಹೇಳಿ. ಪ್ರಕಾಶ್ ರಾಜ್ ಸ್ವಾಮಿ ಅವರು ಪ್ರಶ್ನೆ ಮಾಡ್ತಾರೆ ನಿಮ್ಮ ಸೆಲೆಕ್ಟಿವ್ ಮೌನ. ಈ ಪ್ರಶ್ನೆ ಇದೇ ಪ್ರಶ್ನೆ ಕೇಳಿದ್ರು ರೀ ಅವರು. ನೀವೆಲ್ಲ ಕೇಳಿದ್ರಿ. ಶುರು ಆದ ತಕ್ಷಣ ಒಂದ್ ನಿಮಿಷ ರೀ, ಶುರು ಆದ ತಕ್ಷಣ ಉದಯನಿಧಿ ಸ್ಟಾಲಿನ್ ಸನಾತನ ಮಾಡಿದ ಉತ್ತರ ಕೊಟ್ಟಾಗ ಹೋಯ್ತು. ಅದಕ್ಕೆ ಕೊಟ್ಬಿಟ್ನಲ್ಲ ಉತ್ತರ. ಈಗ ಸೆಲೆಕ್ಟಿವ್ ಮೌನ ಅನ್ನೋದು ಆರೋಪ ಹೌದಾ ಅಲ್ವಾ? ಅದನ್ನ ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡ್ರಕ್ಕಾಗಲ್ಲ. 24 ಗಂಟೆ ಫೋನ್ಗಳೇ ಇರ್ಬೇಕು ನಾನು ಅವಾಗ. ಸೊ ಪ್ರಧಾನಮಂತ್ರಿಗಳು ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡಿರ್ಲಿ, ಬಟ್ ನೀವು ಎಲ್ಲದಕ್ಕೂ ಉತ್ತರ ಬಂದಂಗ ಆಗ್ತಾ ಇದೆ. ಬಿಟ್ಬಿಡ್ರಪ್ಪ ಎಲ್ಲದಕ್ಕೂ ಅಲ್ಲ, ಕೆಲವು ಉತ್ತರ ಕೊಡಬೇಕು ಅವರು. ಹಂಗೆ ಅವ್ರಿಗೆ ಅನ್ಸ್ತಾ ಇದೆ ಸರ್, ಕೆಲವುದಕ್ಕೆ ನೀವು ಉತ್ತರ ಕೊಡಬೇಕು ಅಂತ. ನಾನು ಕೆಲವುದಕ್ಕೆ ಉತ್ತರ ಕೊಡಬೇಕು ಅಂತ ಅನ್ಸ್ತಾ ಇದೆ ನನಗೆ. ಎಲ್ಲ ವಿಷಯದ ಬಗ್ಗೆಯೂ ಪ್ರತಿಕ್ರಿಯೆ ಕೊಡೋದಕ್ಕಾಗೋದಿಲ್ಲ. ಹಂಗೆ ಪ್ರತಿಕ್ರಿಯೆ ಕೊಡ್ತಾ ಕೂತ್ಕೊಂಡ್ರೆ 24 ತಾಸು ಅದರಲ್ಲೇ ಇರಬೇಕಾಗುತ್ತೆ. ಡೆಫಿನೆಟ್ಲಿ ಐ ಅಗ್ರಿ. ಅದು ಎಲ್ಲರಿಗೂ ಅನ್ವಯವಾಗುವಂತ ಮಾತು, ಪ್ರತಿಯೊಬ್ಬರಿಗೂ ಅನ್ವಯವಾಗುವಂತ ಮಾತು. ಆದರೆ ಪ್ರತಿಕ್ರಿಯೆಗಳನ್ನ ಯಾವ ವಿಷಯಕ್ಕೆ ಕೊಡ್ತೀರಿ, ಯಾವ ವಿಷಯಕ್ಕೆ ಕೊಡೋದಿಲ್ಲ ಅಂತಂದಾಗ ಅದು ಸೆಲೆಕ್ಟಿವ್ ಅಮಿನೇಷಿಯಾ ರೀತಿಯಲ್ಲಿ ಕಾಣಿಸುತ್ತೆ. ನಾನು ಸುಮ್ಮನೆ ನಿಮ್ಮ ಟ್ವೀಟ್ಗಳನ್ನು ನೋಡ್ತಾ ಇದ್ದೆ. ಮಧ್ಯಪ್ರದೇಶದಲ್ಲಿ ಒಂದು ಬಹಳ ಅಮಾನವೀಯ ಅನ್ನೋ ಶಬ್ದ ಏನೇನೂ ಅಲ್ಲ, ಅದು ಕುಡಿದ ನಶೆಯಲ್ಲಿ ಒಬ್ಬನ ಮೇಲೆ ಇನ್ನೊಬ್ಬ ಮೂತ್ರ ಮಾಡ್ದ. ಅದು ಅಮಾನವೀಯಕ್ಕಿಂತಲೂ ಅಮಾನವೀಯ ಶಬ್ದ ಏನೇನೂ ಅಲ್ಲ ಅದು. ಅದಕ್ಕೆ ಯಾರೋ ಕಾರ್ಟೂನ್ ಮಾಡ್ತಾರೆ, RSSನ ಚಡ್ಡಿ ಹಾಕ್ಕೊಂಡವಂತು. ಆ ಕಾರ್ಟೂನನ್ನು ನೀವು ಟ್ವೀಟ್ ಮಾಡ್ತೀರಿ. ಸೊ ನಿಮಗೆ ಅಲ್ಲಿ ಆತನ ಮೂತ್ರ ಮಾಡಿದವನು ಮನುಷ್ಯನೇ ಅಲ್ಲ. ಇನ್ ಎನಿ ಕ್ರೈಟೀರಿಯಾ ಆತ ಮನುಷ್ಯ ಅಲ್ಲ. ಅಲ್ಲಿ ಸಂಘಟನೆಯೂ ನೆನಪಾಗುತ್ತೆ, ಆ ಸಂಘಟನೆ ಪ್ರತಿನಿಧಿಸುವಂಥ ಸಿದ್ಧಾಂತವೂ ನೆನಪಾಗುತ್ತೆ, ಎವ್ರಿಥಿಂಗ್ ನೆನಪಾಗುತ್ತೆ. ಅದು ಹುಚ್ಚ ಸಿದ್ಧಾಂತ ಅಲ್ಲ, ಆ ನಂಬಿಕೆ ಇರೋದು. ಓಕೆ, DJ ಹಳ್ಳಿ KJ ಹಳ್ಳಿ ಪೊಲೀಸ್ ಸ್ಟೇಷನ್ ಹೊತ್ಕೊಂಡು ಉರಿತು ಸರ್. ಯಾವ ಸಿದ್ಧಾಂತ? ತಪ್ಪು. ಅರೆ ಏನು ಹೇಳಿದ್ರಿ ನೀವು ಅದ್ರ ಬಗ್ಗೆ ಅಂತ? ನೀವು ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಅದು ಎಲ್ರಿಗೂ ಸಮಾನವಾಗಿರಬೇಕು ಅನ್ನುವಂಥದ್ದು ನನ್ನ ಬಯಕೆ. ಹೌದು, ಕರೆಕ್ಟ್. ನೂಪುರ್ ಶರ್ಮಾ ಕಥೆ ಏನಾಯ್ತು ಸರ್ ಈ ದೇಶದಲ್ಲಿ? ನೂಪುರ್ ಶರ್ಮಾಳನ್ನು ಬೆಂಬಲಿಸಿ ಫೇಸ್ಬುಕ್ನಲ್ಲಿ ಒಂದು ಫೋಟೋ ಹಾಕಿದ್ದಕ್ಕೆ ಒಬ್ಬ ಟೇಲರ್ ನನ್ನ ಬರ್ಬರವಾಗಿ ಕೊಂದು ಹಾಕಿ. ಇಂಥ ಟೈಮ್ನಲ್ಲಿ ನೀವು ಸುಮ್ಮನೆ ಇರ್ತಿರಲ್ಲ. ನಾನು ಆ ಟೈಮ್ನಲ್ಲಿ ಸ್ವಲ್ಪ ಹೇಳ್ತೀನಿ ಕೇಳಿ. ಆ ಪೀರಿಯಡ್ನಲ್ಲಿ ಐ ವಾಸ್ ನಾಟ್ ಲಿಟಲ್ ಪ್ರಾಬ್ಲಿ, ನಾನು ತಪ್ಪಿಸ್ಕೊಡೋದಲ್ಲ. ಓಕೆ, ನನ್ನ ಫೋಕಸ್ ಆ ಕಡೆ ಹೋಗದೆ ಇರ್ಬೋದು, ಯಾಕಂದ್ರೆ ನಾನೊಬ್ಬ ನಟನಾಗಿ ಬೇರೆ ಕೆಲಸ ಮಾಡ್ತಿರ್ಬೋದು. ಅದು ನನ್ನ ಕ್ಷಮಿಸಿ, ನಾನು ಯಾಕೆ ಆ ಕಡೆ ನೋಡಿಲ್ಲ ಅನ್ನೋದನ್ನು ಕ್ಷಮಿಸಿ. ಬರೀ ಡೌಗಳಿಂದ ಕ್ಷಮಿಸಿ. ನಾನು ಪಲಾಯವನ್ನು ಮಾಡ್ತಾ ಇಲ್ಲ, ಅದ್ರ ಆಮೇಲೆ ತಿರುಗಿ ತಪ್ಪದು. ನಾನು ತುಂಬಾ ಕೆಲಸ, ನಾನು ಶೂಟಿಂಗ್ ಇರ್ತೀನಿ, ಬೇರೆ ಕೆಲಸ ಇರ್ತೀನಿ, ಪ್ರಯಾಣದಲ್ಲಿ ಇರ್ತೀನಿ. ಆ ಪೀರಿಯಡ್ ಐ ವಾಸ್ ನಾಟ್ ಸಾರಿ. ಓಕೆ, ಕ್ಷಮಿಸಿ ಅನ್ನೋ ಶಬ್ದವನ್ನು ನೀವು ಹೇಳಿದ್ರೆ ಐ ಟೇಕ್ ಇಟ್. ಈಗ ಕೇಳಿದ್ರೆ ನಾನು ತಪ್ಪದು ಅಂತ ಹೇಳ್ತಾ ಇದ್ದೀನಿ. ನೋ, ಡೆಫಿನೆಟ್ಲಿ ಈ ಖಂಡಿಸುವ ರೀತಿ ಇದೆಯಲ್ಲ. ಈಗ ಇಲ್ಲಿ ಕೆಲವರು ಕೇಸರಿ ಶಾಲ್ ಹಾಕೊಂಡು ಕೂತ್ಕೊಂಡಿದ್ದಾರೆ. ನೋ, ತಪ್ಪಲ್ಲ ನಾನು ಹೇಳ್ತಾ ಇರೋದು. ಈ ರೈಟ್ ವಿಂಗ್ ಯಾರೋ ಬಜರಂಗ್ ದಳದವ್ರು ಏನೋ ಅಧ್ವಾನ ಮಾಡಿದ್ದು ಅವ್ರಿಗೆ ದೊಡ್ಡದು ಅನ್ಸೋದಿಲ್ಲ. ಇನ್ಯಾರೋ ಮುಸ್ಲಿಂ ಫ್ಯಾನೆಟಿಕ್ ಅಧ್ವಾನ ಮಾಡಿದ್ದು ನಿಮಗೆ ದೊಡ್ಡದು ಅನ್ಸೋದಿಲ್ಲ. ಇದು ಗ್ಯಾಪ್ ಬೆಳೀತಾ ಇರೋದು ಆ ಕಾರಣಕ್ಕೆ. ನನಗೆ ಅಲ್ಲಿ ತಪ್ಪೆ ಇವ್ರು ಕೇಳಿದ್ರೆ ತಪ್ಪೆ ಅಂತ ಹೇಳ್ತಾರೆ. ಇದ್ರಲ್ಲಿ ಒಬ್ಬನಾರು ಹೇಳ್ಬಿಡ್ಲಿ, ಯಾರ್ದೋ ಮೇಲೆ ಹುಚ್ಚ ಒಯ್ದಿದ್ದು ಕರೆಕ್ಟ್ ಅಂತ ಒಬ್ಬನಾರು ಹೇಳ್ತಾನೆ, ಇದರಲ್ಲಿ ಒಬ್ಬನು ಹೇಳೋದಿಲ್ಲ. ಆದರೆ ಅದನ್ನ ಖಂಡಿಸಿ ಇವ್ರು ಯಾರು ಮಾತಾಡಿರೋದಿಲ್ಲ. ಹಂಗೆ DJ ಹಳ್ಳಿ KJ ಹಳ್ಳಿನೋ ನೂಪುರ್ ಆ ವಿಷಯದಲ್ಲಿ ನೀವು ಯಾರು ಮಾತಾಡಿರೋದಿಲ್ಲ. ಇದರಿಂದಾಗಿ ಈ ಗ್ಯಾಪ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸುತ್ತೆ ನನಗೆ. ಮಧ್ಯದಲ್ಲಿ ನಿಂತ್ಕೊಂಡಂತ ಒಬ್ಬ ವ್ಯಕ್ತಿ, ನಾನು ಎಲ್ಲ ರೀತಿಯ ಧರ್ಮದ ಹೆಸರಿನಲ್ಲಿ ನಡೆಯುವ, ಮತದ ಹೆಸರಿನಲ್ಲಿ ನಡೆಯುವ ಎಲ್ಲ ಅಧ್ವಾನಗಳನ್ನು ಖಂಡಿಸ್ತೀನಿ ಅನ್ನುವಂಥ ಒಬ್ಬ ಮನುಷ್ಯನೂ ನಮಗೆ ಕಾಣಿಸ್ತಾ ಇಲ್ಲ. ಅಷ್ಟೇ.